ಎಲ್ಲರಿಗೂ ನಮಸ್ಕಾರ. ಕಳೆದ ಡಿಸೆಂಬರ್ 28ನೇ ತಾರೀಕು ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ಮಧ್ಯಾಹ್ನ ಸುಮಾರು 2 ಗಂಟೆ 4 ನಿಮಿಷದ ಸಮಯದಲ್ಲಿ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಶಾಪ್ ಅಂತೇಳಿ ಒಂದು ಚಿನ್ನದ ಅಂಗಡಿಗೆ 5 ಜನ ಮುಸುಕುಧಾರಿಗಳು ಕೈಯಲ್ಲಿ ವೆಪನ್ಗಳನ್ನು ಹಿಡ್ಕೊಂಡ್ಬಂದು ದಾಳಿ ಮಾಡಿ ಅಲ್ಲಿದ್ದವರಿಗೆ ಹೆದರಿಸಿ ಅಲ್ಲಿಂದ ಸುಮಾರು 8 kgಯಷ್ಟು ಗೋಲ್ಡ್ ಮತ್ತು ಇತರೆ ಆಭರಣಗಳನ್ನು, ಒಟ್ಟಾರೆ ಮೌಲ್ಯ 10 ಕೋಟಿದಷ್ಟು ಆಭರಣಗಳನ್ನು ಅಲ್ಲಿಂದ ದೋಚಿಕೊಂಡು ಹೋಗಿದ್ದಾರೆ ಅಂತ ಹೇಳಿ ಹುಣಸೂರು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದರೋಡೆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪತ್ತೆ ಹಚ್ಚಲಿಕ್ಕೆ IGP ಸಾಹೇಬರಾದ ಡಾಕ್ಟರ್ ಬೋರ್ಲಿಂಗಯ್ಯ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಿಂದಿನ SP ರವರಾದ ವಿಷ್ಣುವರ್ಧನ್ ಸರ್ ಮತ್ತು ಅವರ ತಂಡ ಒಟ್ಟಾರೆಯಾಗಿ 5 ತಂಡಗಳನ್ನು ಮಾಡಿ ಎಲ್ಲ ಆಯಾಮಗಳಲ್ಲಿ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಕಾರ್ಯರೂಪಕ್ಕೆ ತಂದರು. ಆ ಒಂದು ತಂಡವನ್ನು ಅಡಿಷನಲ್ SP ನಾಗೇಶ್ ಅವರು ಉಸ್ತುವಾರಿ ವಹಿಸಿದರು. ಆ ಒಂದು ಪ್ರಕರಣ ದಾಖಲಾದಾಗ ನಮ್ಮ ಕಡೆ ಇದ್ದಿದ್ದು ಆ ಒಂದು ಶಾಪ್ ಒಳಗಡೆ ಇರುವ CCTVಗಳು, ಆ CCTVಗಳಲ್ಲಿ 5 ಜನ ಆರೋಪಿತರು ಏಕಾಏಕಿ ಬಂದು ವೆಪನ್ಗಳನ್ನು ತೋರಿಸಿ ಅಲ್ಲಿದ್ದವರಿಗೆ ಹೆದರಿಸಿ ದೋಚ್ಕೊಂಡು ಹೋಗುವುದು ರೆಕಾರ್ಡ್ ಆಗಿತ್ತು. ಅದನ್ನು ಆಧರಿಸಿ ನಾವು ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಅದರಲ್ಲಿದ್ದ ಆರೋಪಿತರು ಯಾರೂ ಮೊಬೈಲ್ ಬಳಸದೇ ಇದ್ದಿದ್ದರಿಂದ ಈ ಒಂದು ಪ್ರಕರಣ ಬಹಳ ಕ್ಲಿಷ್ಟಕರವಾಗಿತ್ತು. ಇಂಥ ಒಂದು ಕ್ಲಿಷ್ಟಕರವಾದ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ವಿವಿಧ ತಂಡಗಳನ್ನು ಏನು ಮಾಡಿದ್ವಿ, ಅವರು ಹಲವಾರು ಆಯಾಮಗಳಲ್ಲಿ ಪತ್ತೆ ಹಚ್ಚುವ ಒಂದು ಕಾರ್ಯ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಹಲವಾರು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಎಲ್ಲಿಂದ ಇವರೆಲ್ಲ ಬಂದರು, ಯಾವ ರೀತಿ ಅಲ್ಲಿಂದ ಮತ್ತೆ ಹೊರಗಡೆ ಹೋದರು ಎಂಬುವ ಬಗ್ಗೆ ಸಾಕಷ್ಟು ವಿವರವಾಗಿ ನಾವು ತನಿಖೆ ಮಾಡಲಾಗಿ ಹಲವರು ಹೊರ ರಾಜ್ಯದವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬಂತು. ಆ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ ಕಳೆದ ಸುಮಾರು 2 ವಾರಗಳಿಂದ ಬಿಹಾರ ಮತ್ತು ಇತರೆ ರಾಜ್ಯಗಳಲ್ಲಿ ಒಂದು ಆರೋಪಿತರ ಪತ್ತೆಗಾಗಿ ಸತತವಾದ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು. ಈ ಸಂದರ್ಭದಲ್ಲಿ ನಮಗೆ ಅಲ್ಲಿಯ ಸ್ಥಳೀಯ ಪೊಲೀಸರ ಒಂದು ಅವಶ್ಯಕತೆ ಸಹಿತ ಇತ್ತು. ಹೀಗಾಗಿ ಬಿಹಾರ ಜಿಲ್ಲೆಯ STF ಇರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಯ ಅಲ್ಲಿಯ SP ಮತ್ತು ಇತರೆ ಮಟ್ಟದ ಅಧಿಕಾರಿಗಳೊಂದಿಗೆ ನಾವು ಸತತವಾದ ಒಂದು ಸಂಪರ್ಕವನ್ನು ಸಾಧಿಸಿ ಈ ಆರೋಪಿತರ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಪ್ರಕರಣದಲ್ಲಿ ಬೇಕಾದ 2 ಆರೋಪಿತರನ್ನು ಬಿಹಾರ ಒಂದು ಪೊಲೀಸರ ಒಂದು ಸಹಾಯದೊಂದಿಗೆ ಅರೆಸ್ಟ್ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಆ 2 ಆರೋಪಿತರಾದ ರಿಷಿಕೇಶ್ ಕುಮಾರ್ ಅಂಥೇಳಿ ಅಲಿಯಾಸ್ ಚೋಟು ಸಿಂಗ್, ಈತ ಮೂಲತಃ ಈಗ ದೆಹಲಿಯಲ್ಲಿದ್ದಾನೆ. ಈತನು ಸಹಿತ ಬಾಗಲಪುರ ಜಿಲ್ಲೆಯವನು. ಈತನನ್ನು ನಾವು ದರ್ಬಾಂಗ್ ಜಿಲ್ಲೆಯಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಅದೇ ರೀತಿ ಇನ್ನೊಬ್ಬನು ಪಂಕಜ್ ಕುಮಾರ್ ಅಂತೇಳಿ, ಈತನು ಸಹಿತ ದರ್ಬಾಂಗ್ ಜಿಲ್ಲೆಯವನು. ಈ 2 ಆರೋಪಿತರು ಇನ್ನೂ ಹಲವು ಆರೋಪಿತರ ಜೊತೆಗೆ ಸೇರಿಕೊಂಡು ಈ ಒಂದು ಪ್ರಕರಣದಲ್ಲಿ ಭಾಗಿಯಾದ ಬಗ್ಗೆ ಸಾಕಷ್ಟು ನಮಗೆ ಸಾಕ್ಷಿ ದೊರೆತ ಮೇಲೆ ಇವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಆರೋಪಿತ ಈ ಒಂದು ಸ್ಥಳಕ್ಕೆ ಸಹಿತ ಬಂದಿದ್ದ, ಇನ್ನೊಬ್ಬ ಆರೋಪಿತ ಈ ಒಂದು ಪಿತೂರಿ ಅಂತೇಳಿ ಏನೋ ಒಂದು ಕಾನ್ಸ್ಪರಸಿ ಮಾಡ್ತಾರೆ ಅದರಲ್ಲಿ ಭಾಗಿಯಾಗಿದ್ದ. ಹೀಗಾಗಿ ಇವರಿಬ್ಬರನ್ನು ನಾವು ಅರೆಸ್ಟ್ ಮಾಡಿ ಅವರಿಂದ ಒಟ್ಟು 92,000 ರೂಪಾಯಿ ಹಣವನ್ನು ಜಪ್ತಿ ಮಾಡಿದ್ದೀವಿ. ಮತ್ತು ಗೋಲ್ಡ್ ಆರ್ನಮೆಂಟ್ಸ್ ಏನೋ ಒಂದು 12.5 ಗ್ರಾಮ್ದಷ್ಟು ಗೋಲ್ಡ್ ಆರ್ನಮೆಂಟ್ಸ್ ಅವ್ರ ಹತ್ರ ಸಿಕ್ಕಿತ್ತು. ಅದನ್ನು ನಾವು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಅದರ ಜೊತೆಗೆ ಒಂದು ಬೈಕನ್ನು ಸಹಿತ ನಾವು ಬುಲೆಟ್ ಬೈಕನ್ನು ಸಹಿತ ವಶಪಡಿಸ್ಕೊಂಡಿದ್ದೀವಿ. ಈ ಒಂದು ಪ್ರಕರಣದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಸುಮಾರು 8 kgಕ್ಕಿಂತ ಹೆಚ್ಚು ಪ್ರಮಾಣದ ಒಂದು
ಚಿನ್ನದ ಆಭರಣಗಳನ್ನು ದೋಚಿಕೊಂಡು ಹೋಗಿದ್ದ ಪ್ರಕರಣ ಇದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಅಷ್ಟೇ ಅಲ್ಲದೆ ಆರೋಪಿತರು ಏನೇನೋ ದೋಚ್ಕೊಂಡು ಹೋಗಿದ್ದಾರೆ ಅದನ್ನೆಲ್ಲ ಸಹಿತ ನಾವು ರಿಕವರಿ ಮಾಡುವುದು ಅಷ್ಟೇ ಪ್ರಾಮುಖ್ಯತೆ ಇದೆ. ಹಾಗಾಗಿ ಉಳಿದ ಆರೋಪಿತರ ಬಗ್ಗೆಯೂ ಸಹಿತ ನಾವು ಹೆಚ್ಚಿನ ಒಂದು ಕಾರ್ಯಾಚರಣೆ ಮೂಲಕ ಅವರನ್ನು ದಸ್ತಗಿರಿ ಮಾಡುವ ಒಂದು ಕ್ರಮ ಮುಂದುವರಿತಾ ಇದೆ. ಅದರ ಜೊತೆಗೆ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಮತ್ತು ಎಲ್ಲಿ ಅದನ್ನು ಡಿಸ್ಪೋಸ್ ಮಾಡಿದ್ದಾರೆ, ಆ ಒಂದು ಆಭರಣಗಳು ಎಲ್ಲಿ ಹೋಗಿದ್ದಾವೆ ಎನ್ನುವುದ್ರ ಬಗ್ಗೆಯೂ ಸಹಿತ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅದನ್ನು ವಶಪಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ನಮ್ಮ ತಂಡ, ಅದರಲ್ಲಿ ಮುಖ್ಯವಾಗಿ ಹುಣಸೂರು DSP ರವಿ ಇರ್ಬೋದು, ಹುಣಸೂರು ಟೌನ್ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ಇರ್ಬೋದು, ಬಿಳಿಕೆರೆ ಇನ್ಸ್ಪೆಕ್ಟರ್ ಪುನೀತ್ ಇರ್ಬೋದು, ಸರಗೂರು CPI, ಬೆಟ್ಟದಪುರ PSI ಮತ್ತು ನಮ್ಮ ಸೈಬರ್ ಕ್ರೈಮ್ PSI, ಬೈಲ್ಕುಪ್ಪೆ CPI, ಹೀಗೆ ಅನೇಕ ಅಧಿಕಾರಿಗಳು ಕಳೆದ 2 ವಾರದಿಂದ ಸತತವಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಅಂತಂದರೆ ಕಾರ್ಯಾಚರಣೆಯಲ್ಲಿ ತನಿಖೆ ಮಾಡುವಲ್ಲಿ ಭಾಗಿಯಾಗಿ ಈ ಒಂದು ಪ್ರಕರಣವನ್ನು ಒಂದು ಹಂತಕ್ಕೆ ತೆಗೆದುಕೊಂಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಎಲ್ಲ ಸಿಬ್ಬಂದಿಯವರು ಸಹಿತ ಇದರಲ್ಲಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳುವುದರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಒಂದು ಆರೋಪಿತರನ್ನು ಮತ್ತು ಕಳುವಾದ ಮಾಲನ್ನು ಪತ್ತೆ ಮಾಡೋದು ಬಾಕಿ ಇರೋದರಿಂದ ಹೆಚ್ಚಿನ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಅದೇ ರೀತಿ ನಿಮ್ಮ ಎಲ್ಲ ಸಹಕಾರ ಸಹಿತ ನಮ್ಮ ಇಲಾಖೆ ಜೊತೆಗೆ ಇರಲಿ ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆಮೇಲೆ ಪಂಕಜ್ ಸಿಂಗ್ ಬಗ್ಗೆ ಈತ ಹಿಂದೆನೂ ಸಹಿತ ಸುಮಾರು ಚಿನ್ನದ ಅಂಗಡಿಗಳ ಕಳ್ಳತನ ಪ್ರಕರಣದಲ್ಲಿ ಮತ್ತು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಒಟ್ಟು 27 ಕೇಸ್ ಆತನ ಮೇಲಿದೆ. ಅದೇ ರೀತಿ ಚೋಟು ಸಿಂಗ್ ಅನ್ನೋನ ಮೇಲೆ ಸಹಿತ 4 ಪ್ರಕರಣ ಇದೆ. ಇದರಲ್ಲಿ ಇದ್ದ ಇನ್ನೂ ಕೆಲವು ಆರೋಪಿತರು ಅವರ ಹೆಸರನ್ನು ಸಹಿತ ನಾವು ಅರೆಸ್ಟ್ ಮಾಡಿದ ನಂತರ ತಿಳಿಸ್ತೀವಿ. ಅವರು ಸಹಿತ ಭಾಳಷ್ಟು ಗಂಭೀರವಾದ ಪ್ರಕರಣಗಳು, ದರೋಡೆ ಪ್ರಕರಣ ಇರ್ಬೋದು, ಕೊಲೆ ಪ್ರಕರಣ ಇರ್ಬೋದು, ಹೀಗೆ ಗಂಭೀರವಾದ ಒಂದು ಪ್ರಕರಣಗಳಲ್ಲಿ ಭಾಗಿಯಾದವರು. ಪ್ರತಿಷ್ಠಿತ ಗೋಲ್ಡ್ ಶಾಪ್ಗಳಲ್ಲಿ ಕಳ್ಳತನ ಅಥವಾ ದರೋಡೆ ಮಾಡಿದ ಪ್ರಕರಣಗಳಲ್ಲಿ ಭಾಗಿಯಾದವರಿದ್ದಾರೆ. ಹೀಗೆ ಬೇರೆ ಬೇರೆ ಪ್ರಕರಣದಲ್ಲಿ ಭಾಗಿಯಾದವರಿದ್ದಾರೆ. ಅವರೆಲ್ಲರನ್ನ ಪತ್ತೆ ಹಚ್ಚೋದು ಬಹಳ ಈಗ ನಮಗೆ ಮುಂದಿನ ಇರುವ ಒಂದು ಟಾರ್ಗೆಟ್ ಆಗಿದೆ. ಅದನ್ನು ಸಹಿತ ನಾವು ಆದಷ್ಟು ಬೇಗನೆ ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಕಾರ್ಯನಿರತವಾಗಿದೆ. ಎಲ್ಲಿ ಸೂಟೇಬಲ್ ಜಾಗ ಸಿಗ್ತದೆ ಅಂಥೇಳಿ ಆ ಒಂದು ಜಾಗಕ್ಕಾಗಿ ಹುಡುಕಾಡ್ತಾ ಇರುವಾಗ ನಮ್ಮ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಸಹಿತ ಹಾಸನ ಇರ್ಬೋದು, ಕೊಡಗು ಇರ್ಬೋದು ಅಥವಾ ತುಮಕೂರು, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಹುಡುಕಾಡ್ಕೊಂಡು ಬಂದು ಕೊನೆಯದಾಗಿ ಈ ಒಂದು ಶಾಪನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಒಂದು ದರೋಡೆ ಪ್ರಕರಣವನ್ನು ಮಾಡಿರ್ತಾರೆ. ಹೌದು, ಈಗ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಈಗ ಆರೋಪಿತರಿಬ್ಬರು ನಾವು ಈಗಾಗಲೇ ಅಲ್ಲಿ ಸ್ಥಳೀಯ ಒಂದು ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಿದ್ದೀವಿ. ಅವರನ್ನು ಟ್ರಾನ್ಸಿಟ್ ವಾರೆಂಟ್ ಮೂಲಕ ನಮ್ಮ ರಾಜ್ಯಕ್ಕೆ ಕರೆತರುವ ಒಂದು ಕೆಲಸ ನಡೀತಾ ಇದೆ. ಸೊ ಅವರನ್ನು ನಾವು ಹೆಚ್ಚಿನ ಒಂದು ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಯಾರ್ಯಾರೆಲ್ಲ ಭಾಗಿಯಾಗಿದ್ದರು ಮತ್ತು ಎಲ್ಲೆಲ್ಲಿ ಅವರು ಇದನ್ನೆಲ್ಲ ಡಿಸ್ಪೋಸ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆ ಅವಶ್ಯಕತೆ ಇದೆ. ಸೊ ಏನು ನಾವು ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಏನು ಅವ್ರ ಕಡೆ ಇತ್ತು ಅದನ್ನು ಮಾತ್ರ ಸೀಸ್ ಮಾಡಿದ್ದೀವಿ. ಆದರೆ ಇದು ಏನು ಕಳ್ಳತನ ಮಾಡ್ಕೊಂಡು ಹೋದ ಮಟೀರಿಯಲನ್ನು ಎಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಕಲೆ ಹಾಕಬೇಕು. ಕಲೆ ಹಾಕಿದ ಮೇಲೆ ಅಲ್ಲಿಂದ ನಾವು ವಶಪಡಿಸಿಕೊಳ್ಳುವ ಒಂದು ಕೆಲಸ ಮಾಡಬೇಕಾಗ್ತದೆ. ಇಲ್ಲ, ಇದರಲ್ಲಿ ಒಬ್ಬನು ಏನು ರಿಷಿಕೇಶ್ ಸಿಂಗ್ ಅಂತೇಳಿ ಅಲಿಯಾಸ್ ಚೋಟು ಸಿಂಗ್ ಅಂತೇಳಿ ಹೇಳ್ತೀವಿ, ಈತ ಸ್ಥಳದಲ್ಲಿ ಇದ್ದವನು 5 ಜನದಲ್ಲಿ ಈತನ ಒಬ್ಬನು ಇದ್ದ. ಇನ್ನು ಪಂಕಜ್ ಅನ್ನೋನು ಮೇನ್ ಕಾನ್ಸ್ಪರಸಿ ಮಾಡಿದ ಒಂದು 3-4 ಜನ ಸೇರಿಕೊಂಡು ಈ ಥರ ಹುಡುಗರನ್ನು ಬಳಸ್ಕೊಂಡು ಈ ಥರ ಒಂದು ಪ್ಲ್ಯಾನನ್ನು ರೂಪಿಸಿ ಅವರನ್ನು ಅಲ್ಲಿಂದ ಕಳಿಸಿಕೊಟ್ಟು ಅವರಿಗೆ ಎಲ್ಲ ಥರದ ತಯಾರಿಯನ್ನು ಮಾಡಿಸಿ ಬೇರೆ ಬೇರೆ ಥರದ ಲಾಜಿಸ್ಟಿಕ್ ಸಪೋರ್ಟ್ ಇರ್ಬೋದು, ಇದನ್ನೆಲ್ಲ ಮಾಡಿ ಕಳಿಸಿ ಕೊಟ್ಟಿದ್ದರಲ್ಲಿ ಈತ ಪಂಕಜ್ ಅಂತೇಳಿ ಈತನ ಭಾಗಿಯಾದ ಬಗ್ಗೆ ಸದ್ಯದ ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ಒಂದು ವಿಚಾರಣೆ ಮಾಡೋದು ಬಾಕಿ ಇದೆ. ಆ ಎಲ್ಲ ವಿಚಾರಣೆ ಆದಮೇಲೆ ಯಾರ್ಯಾರೆಲ್ಲ ಆರೋಪಿತರಿದ್ದಾರೆ, ಎಲ್ಲೆಲ್ಲಿ ಎಲ್ಲ ಡಿಸ್ಪೋಸ್ ಮಾಡಿದ್ದಾರೆ, ಯಾರ್ಯಾರು ಕಾನ್ಸ್ಪರಸಿ ಮಾಡಿದರು ಮತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ ರಿಯಲ್ ಆಗಿ ಸ್ಪಾಟ್ನಲ್ಲಿದ್ದವರು ಎನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕು.
ಹೌದೌದು, ಸದ್ಯದ ಪ್ರಕಾರ ಅವನು ಪ್ರಮುಖ ಆರೋಪಿಯಾಗಿದ್ದಾನೆ. ಸೊ ಏನು ಕಾನ್ಸ್ಪಿರಸಿ ಮಾಡಿದ್ರು ಅದರಲ್ಲಿ. ಈ ಸದ್ಯದ ಪ್ರಕಾರ ಒಂದು 10ಕ್ಕೂ ಹೆಚ್ಚು ಜನ ಆರೋಪಿತರು ಆ, ಇದ್ದಿದ್ರ ಬಗ್ಗೆ ನಮಗೆ ಏನೋ ಒಂದು ಫುಟೇಜ್ನಲ್ಲಿ 5 ಜನ ಸಿಕ್ಕಿತ್ತು. ಅದ್ರ ಜೊತೆಗೆ ಅವರಿಗೆ ಸಹಾಯ ಮಾಡಿದವರು ಇರ್ಬೋದು ಅಥವಾ ಪ್ಲ್ಯಾನ್ ಮಾಡಿ ಕೊಟ್ಟವ್ರು ಇರ್ಬೋದು. ಇವರನ್ನೆಲ್ಲ ಸೇರಿಸಿದಾಗ ಸುಮಾರು 10 ಅಥವಾ ಇನ್ನೂ ಹೆಚ್ಚಿನ ಒಂದು ಆ, ಆ, ಆರೋಪಿತರು ಇರುವ ಸಾಧ್ಯತೆ ಇದೆ. ಸೊ ನಾವು ಹೆಚ್ಚಿನ ಒಂದು ತನಿಖೆಯನ್ನು ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡ ಮೇಲೆ ತಗೋಬೇಕಾಗ್ತದೆ. ಅದಾದಮೇಲೆ ನಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಇದರಲ್ಲಿ ಸಿಗ್ತದೆ. ಇಲ್ಲ, ಸದ್ಯದ ಮಾಹಿತಿ ಪ್ರಕಾರ ಸ್ಥಳೀಯರ ಯಾವ ಸಪೋರ್ಟ್ ಇದರಲ್ಲಿಲ್ಲ. ಹೌದೌದು ಹೌದು. ಇಲ್ಲ, ನಾನು ಹೇಳಿದಲ್ಲ, ಸಾಕಷ್ಟು ವಿಧಾನಗಳಲ್ಲಿ ಆಯಾಮಗಳಲ್ಲಿ ನಾವು ತನಿಖೆ ಮಾಡಿದ್ದೀವಿ. ಸಾಕಷ್ಟು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿದ್ವಿ. ಅದನ್ನೆಲ್ಲ ತಮ್ಮ ಮುಂದೆ ಹೇಳೋಕ್ಕಾಗಲ್ಲ. ಆದರೂ ಸಹಿತ ಕೆಲವೊಂದು ಫೂಟೇಜ್, ಮೇನಾಗಿ ಫೂಟೇಜ್ ಒಂದು ಸಿಕ್ಕಿತ್ತು ನಮಗೆ. ಸೊ ಅದರ ಮೇಲೆ ನಾವು ಹಳೆ ಪ್ರಕರಣಗಳಲ್ಲಿ ಭಾಗಿಯಾದವ್ರ ಬಗ್ಗೆನೂ ಸ್ವಲ್ಪ ತಾಲೀಮು ಮಾಡಿ ನೋಡಿದ್ವಿ. ಅದರ ಜೊತೆಗೆ ಇನ್ನೂ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿದಾಗ ಆರೋಪಿತರ ಬಗ್ಗೆ ನಮಗೆ ಗೊತ್ತಾಗಿತ್ತು. ಹಾಂ, ಇಲ್ಲ, ಇದೊಂಥರ ಗ್ಯಾಂಗ್ ಥರ ಇದೆ. ಅವ್ರ ಜೊತೆ ಬೇರೆ ಬೇರೆ ಇರ್ಬೋದು. ಭಾಳಷ್ಟು ಜನ ಹಿಂದಿನ ಪ್ರಕರಣದಲ್ಲಿ ಭಾಗಿಯಾಗಿದ್ದರಿಂದ ಜೈಲಿನಲ್ಲಿ ಅವರಿಗೆ ಬೇರೆ ಬೇರೆ ರಾಜ್ಯದ ಆರೋಪಿತರ ಜೊತೆ ಸಂಪರ್ಕ ಆಗಿರಬಹುದು. ಈಗ ಸಿಕ್ಕವರಿಬ್ಬರು ಬಿಹಾರದವ್ರು ಆಗಿದ್ದರಿಂದ ನಾವು ಇನ್ನೂ ಅವ್ರ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಅದರ ಮೇಲೆ ಎಲ್ಲ ತನಿಖೆ ಮಾಡಬೇಕಾಗ್ತದೆ. ಅದಾದಮೇಲೆ ಒಂದೇ ರಾಜ್ಯದವ್ರು ಇದ್ದಾರಾ ಅಥವಾ ಅಕ್ಕಪಕ್ಕದ ರಾಜ್ಯದವರು ಇದ್ದಾರೆ ಅಂತಂದ್ರ ಬಗ್ಗೆ ಹೆಚ್ಚಿನ ಒಂದು ವಿವರ ಗೊತ್ತಾಗ್ತದೆ. ಇಲ್ಲ ಇಲ್ಲ, ಮೈಸೂರಾಗಲಿ ಕರ್ನಾಟಕದವರಾಗಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದ ಬಗ್ಗೆ ಇದುವರೆಗಿನ ತನಿಖೆಯಲ್ಲಿ ಯಾವುದು ಗೊತ್ತಾಗಿಲ್ಲ. ಸೊ ಆ ಆ್ಯಂಗಲ್ದಲ್ಲಿಯೂ ಮಾಡ್ತಾಯಿದ್ದೀವಿ. ಯಾಕೆ ಇದೇ ಶಾಪನ್ನು ಸೆಲೆಕ್ಟ್ ಮಾಡಿದರು, ಇಲ್ಲೇನಾದರೂ ಸ್ಥಳೀಯರ ಲಿಂಕ್ ಇದೆ ಅಂಥೇಳಿ ತನಿಖೆ ನಡೀತಾ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿ ಸಿಗ್ಬೋದು. ಆರೋಪಿತರು ಇನ್ನೂ ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಒಂದು ಹೆಚ್ಚಿನ ಮಾಹಿತಿ ನಾವು ಕಲೆ ಹಾಕಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇವರುಗಳಿಂದ ಈಗಾಗಲೇ ಹೇಳಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇರಳ, ಆಂಧ್ರ ಪ್ರದೇಶ, ರಾಜಸ್ಥಾನ್, ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಕೇಸ್ಗಳಾಗಿದೆ ಇವ್ರ ಮೇಲೆಲ್ಲ. ಇಟ್ಸ್ ಎ ಕೇಸ್ ಆಫ್ ಡಕಾಯಿಟಿ. ಎಸ್. ಯಾ, ಇಲ್ಲ ಇಲ್ಲ, ಬೈಕ್ ಇಲ್ಲಿ ತಂದಿದ್ರು. ಬಟ್ ಬೈಕ್ ಈಗ ಅಲ್ಲಿ ಯೂಸ್ ಮಾಡ್ತಾಯಿದ್ರು ಒಬ್ಬ ಆರೋಪಿ. ಸೊ ಇಲ್ಲಿಗೆ ಬಂದು ಬೈಕ್ ಬಗ್ಗೆ ಇನ್ನೂ ನಾವು ಅದನ್ನು ಕನ್ಫರ್ಮೇಷನ್ ಆಗಿಲ್ಲ. ಇದು ಇದ್ದಿದ್ದು ಹೊಸ ಬೈಕು. ಆಫ್ಟರ್ ದ ಅಫೆನ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ನಮಗೆ ಸ್ಥಳೀಯ ಮಾಹಿತಿ ಪ್ರಕಾರ ಗೊತ್ತಾಯಿತು. ಸೊ ಇಲ್ಲ, ಆ ಬೈಕ್ ಇಲ್ಲಿ ತಂದಿದ್ದ ಬಗ್ಗೆ ಮಾಹಿತಿ ಇಲ್ಲ. ಹೊಸ ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಸ್ಥಳೀಯ ಒಂದು ಮಾಹಿತಿ ಮೇಲೆ ಬಂತು. ಬಟ್ ಎಟ್ ದಿ ಟೈಮ್ ಆಫ್ ಅರೆಸ್ಟ್ ಅವನು ಬೈಕ್ ಜೊತೆಗಿದ್ದ ಅಂತೇಳಿ ಆ ಬೈಕನ್ನು ಸಹಿತ ಸೀಸ್ ಮಾಡಿದ್ದೀವಿ. ಅವನೇನಾದರೂ ಈ ಒಂದು ದರೋಡೆ ಆದಮೇಲೆ ಇದರಿಂದ ಮಟೀರಿಯಲನ್ನು ಮಾರಾಟ ಮಾಡಿ ಅದರಿಂದ ಹಣದಿಂದ ಪರ್ಚೇಸ್ ಮಾಡಿದಾನೋ ಅಥವಾ ಇನ್ನು ಬೇರೆ ಮೂಲದಿಂದ ಮಾಡಿದಾನೋ ಅನ್ನೋದ್ರ ಬಗ್ಗೆನೂ ಸಹಿತ ತಿಳ್ಕೊಬೇಕಾಗ್ತದೆ. ಇಲ್ಲ, ಅದು ಮಾಡ್ತಾಯಿದ್ದೀವಿ, ಇದು ಪತ್ತೆ ಮಾಡಬೇಕು. ಅದು ಎಲ್ಲ ಗೊತ್ತಾಗ್ತದೆ. ಸ್ವಲ್ಪ ಇನ್ನೂ ಹೆಚ್ಚಿನ ಮಟ್ಟದ ನಾವು ಆರೋಪಿತರನ್ನು ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ನಿನ್ನೆ ತಮಗೆಲ್ಲರಿಗೂ ಅಲ್ಲಿಂದ 2 ಜನ ಅರೆಸ್ಟ್ ಆಗಿದ್ದ ಬಗ್ಗೆ ಕೆಲವೊಂದು ಮಾಹಿತಿ ಸಿಕ್ಕ ಮೇಲೆ ಭಾಳಷ್ಟು ಜನ ಒಂದು ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾ ಇದ್ರೆ ಆ ಒಂದು ಉದ್ದೇಶಕ್ಕೆ ಇವತ್ತು ತಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಪ್ರಿಲಿಮಿನರಿ ಮಾಹಿತಿ ಇದು ಮಾತ್ರ. ಯಾಕಂದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾವು ಎಲ್ಲ ಆರೋಪಿತರನ್ನು ಬಂಧಿಸಿದ ಮೇಲೆ ಅಥವಾ ಪ್ರಮುಖ ಆರೋಪಿತರನ್ನು ಬಂಧಿಸಿದ ಮೇಲೆ ಯಾವ್ಯಾವ ಥರ ಆಯಿತು, ಯಾರ್ಯಾರೆಲ್ಲ ಇದರಲ್ಲಿ ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿದ್ದರು, ಬಂದವರು ಯಾರು ಮತ್ತು ಯಾವ ಥರ ಡಿಸ್ಪೋಸ್ ಮಾಡಿದರು ಎನ್ನುದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ತನಿಖೆ ಆದಮೇಲೆ ನಾವು ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇರೋದು ಕರ್ನಾಟಕದಲ್ಲಿ ಫಸ್ಟು. ಹೌದೌದು. ಏನು, ಅವರು ಕರ್ನಾಟಕದಲ್ಲಿ ಫಸ್ಟ್ ಅಫೆನ್ಸು. ಸದ್ಯದ ಮಾಹಿತಿ ಪ್ರಕಾರ ಸಕ್ಸಸ್ ಆಗಿದ್ದೀವಿ. ಆರೋಪಿತರು ಇನ್ನೂ ಭಾಳಷ್ಟು ಜನ ಇದ್ದಾರೆ. ಅವರನ್ನು ಸಹಿತ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ ಸತತವಾಗಿ. ನಮಗೆ ಮುಖ್ಯವಾಗಿ ಬಿಹಾರ್ ಪೊಲೀಸರು STFನವರು ಭಾಳ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಥಳೀಯವಾಗಿ ನಮ್ಮ ಅಧಿಕಾರಿಗಳಿಗೆ ಅಲ್ಲಿ ಮಾಹಿತಿಯನ್ನು ಕೊಡುವುದ್ರ ಮೂಲಕ ಅಥವಾ ಅರೆಸ್ಟ್ ಮಾಡೋ ಸಮಯದಲ್ಲಿ ಸಹಿತ ಹೆಲ್ಪ್ ಮಾಡಿದ್ದಾರೆ. ಈಗಲಾದರೂ ಸಹಿತ ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ.
ಇಲ್ಲ, ಅವರು ಮಾಮೂಲಿ ಕೆಲಸ ಮಾಡ್ಕೊಂಡಿದ್ದವ್ರು, ಯಾವುದೋ ಒಂದು ಇದೇ ಆದ ಒಂದು ವೃತ್ತಿ ಇಲ್ಲ, ಇದನ್ನೇ ವೃತ್ತಿ ಮಾಡ್ಕೊಂಡಿದ್ದವರು ಹಲವಾರು ವರ್ಷಗಳಿಂದ. ಹುಣಸೂರದಲ್ಲಿ ಇಲ್ಲ ನಮ್ಮ ಇಲ್ಲ ನಮ್ಮ ಮಾಹಿತಿ ಪ್ರಕಾರ 3-4 ದಿನದಿಂದ ಅಲ್ಲಿ ಹುಣಸೂರು ಮತ್ತು ಪಿರಿಯಾಪಟ್ಟಣದಲ್ಲಿ ಓಡಾಡ್ತಾ ಇದ್ರು. ಅಲ್ಲಿ ಸ್ಥಳೀಯ ಲಾಡ್ಜ್ಗಳನ್ನ ಅವಾಗವಾಗ ಚೇಂಜ್ ಮಾಡಿದ್ದಾರೆ. ಸೊ ಸದ್ಯದ ಮಾಹಿತಿ ಪ್ರಕಾರ ಇಲ್ಲ ಇಲ್ಲ, ಅದನ್ನು ಸಹಿತ ನಾವು ಮಾಡಿದ್ದೀವಿ. ಸದ್ಯದ ಪ್ರಕಾರ ಅದು ಇಲ್ಲ, ಆ ಥರ ಯಾವುದು ಬಂದಿಲ್ಲ. ಏನಾದರೂ ಇನ್ನೂ ಹೆಚ್ಚಿನ ಒಂದು ಆರೋಪಿತರನ್ನು ನಾವು ತೆಗೆದುಕೊಂಡಾಗ ಅವರಲ್ಲಿ ಯಾರಾದರೂ ಇವ್ರ ಜೊತೆ ಲಿಂಕ್ ಇದ್ದದ್ದು ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಗೊತ್ತಾದರೆ ನೋಡ್ಬೋದು. ಸದ್ಯದ ಪ್ರಕಾರ ಇವ್ರಿಗೆ ಅದು ಆ ಥರದ್ದು ಯಾವುದೋ ಒಂದು ಇಲ್ಲ. ಇದೊಂದು ನೋಡಿದರೆ ಪ್ರೊಫೆಷ್ನಲ್ ಒಂದು ಗ್ಯಾಂಗ್ನವರು ಈ ಒಂದು ಕೃತ್ಯ ಮಾಡಿದ್ದು ಸದ್ಯದ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಗೊತ್ತು. ಪೊಲೀಸ್ ಸುಮಾರು 50 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಬಳಸಿದ್ದೀವಿ ಕೇಸ್ನಲ್ಲಿ. ಹೌದು ಹೌದೌದು, ಇನ್ಕ್ಲೂಡಿಂಗ್ ಅಡಿಷನಲ್ SP, ನಮ್ಮ ಹಿಂದಿನ SP ಸಾಹೇಬರು ಸಹಿತ 3 ದಿನ ಸತತವಾಗಿ ಅವರು ಫಾಲೋ ಅಪ್ ಮಾಡ್ತಾಯಿದ್ರು. ನಾನು ಚಾರ್ಜ್ ತೆಗೆದುಕೊಂಡು ಬಂದ ನಂತರ ಅದೇ ದಿನವೇ ನಮ್ಮ IG ಸಾಹೇಬರು ನನಗೆ ಒಂದು ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಸಿಬ್ಬಂದಿಗಳ ಸಭೆಯನ್ನು 1ನೇ ತಾರೀಕನೇ, ನಾನು ಚಾರ್ಜ್ 6 ಗಂಟೆಗೆ ತೆಗೆದುಕೊಂಡೆ, 7 ಗಂಟೆಗೆ ಒಂದು ಸಭೆ ಮಾಡಿದ್ವಿ 1ನೇ ತಾರೀಕು. ಅದಾದಮೇಲೆ ಪ್ರತಿ 2 ದಿನಕ್ಕೊಮ್ಮೆ IG ಸಾಹೇಬ್ರು ಸಭೆ ತೆಗೆದುಕೊಂಡ್ರು. ನಾನು ಪ್ರತಿನಿತ್ಯ ಫಾಲೋ ಅಪ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ತಮಗೆಲ್ಲರಿಗೂ ಕರೆದು ಮಾತಾಡೋಣ ಅಂಥೇಳಿ ಒಂದು ಉದ್ದೇಶದಿಂದ ಇಷ್ಟು ದಿನ ಆಯಿತು. ಆದರೂ ಸಹಿತ ನಮ್ಮ ಏನು ಅಧಿಕಾರಿ ಮತ್ತು ಸಿಬ್ಬಂದಿಯವರಿದ್ದಾರೆ, ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೂ ಇದು ಒಂದು ಇನಿಷಿಯಲ್ ಸ್ಟೇಜ್ ಅಂತೇಳಿ ಹೇಳ್ಬೋದು, ಇನ್ನೂ ಭಾಳಷ್ಟು ಬಾಕಿ ಇದೆ. ಅಲ್ಲಿವರೆಗೆ ನಾವು ನಿರಂತರವಾದ ಒಂದು ಇನ್ವಾಲ್ವ್ಮೆಂಟ್ ನಮ್ಮ ಅಧಿಕಾರಿ ಸಿಬ್ಬಂದಿಯವ್ರದ್ದು ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯರೂಪಕ್ಕೆ ಬರ್ತಾಯಿದ್ದೀವಿ. ಅದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಎಲ್ಲ ನಾವು ಪ್ರಿಲಿಮಿನರಿಯಾಗಿ ಮಾಹಿತಿ ತೆಗೆದುಕೊಂಡಿದ್ವಿ. ಸುಳ್ಳು ಆಧಾರ್ ಕಾರ್ಡ್ಗಳು ಮತ್ತು ಕೆಲವು ಕಡೆ ಸುಳ್ಳು ಫೋನ್ ನಂಬರ್ಗಳನ್ನು, ಈ ಥರ ಎಲ್ಲ ಫೇಕ್ ಆಗಿದೆ. ಸೊ ಇಲ್ಲ ಬೇರೆ ಬೇರೆ ಅಡ್ರೆಸ್ಸು ಎಲ್ಲ ಬೇರೆ ಬೇರೆ ಲಾಡ್ಜ್ 4-5 ಲಾಡ್ಜ್ ಚೇಂಜ್ ಮಾಡಿದ್ದಾರೆ. ಅಡ್ರೆಸ್ ಎಲ್ಲ ಬೇರೆ ಬೇರೆದು ಕೊಟ್ಟಿದ್ದಾರೆ. ಅದು ಯಾವುದು ಅಡ್ರೆಸ್ಸು ಎಲ್ಲೋ ಕಳ್ಳತನ ಮಾಡಿದ್ದಿರ್ಬೋದು ಅಥವಾ ಎಲ್ಲೋ ಸಿಕ್ಕಿದ್ದು ಆಧಾರ್ ಕಾರ್ಡ್ಗಳಿರ್ಬೋದು. ಅದನ್ನು ತಂದು ಒಂದು ತನಿಖೆ ದಿಕ್ಕು ತಪ್ಪಿಸೋ ಉದ್ದೇಶದಿಂದನೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ, ಆ ಥರ ಬೇರೆ ಬೇರೆ ಒಂದು ಆಧಾರ್ ಕಾರ್ಡನ್ನು ಕೊಟ್ಟಿದ್ದಾರೆ. ಅದು ಯಾವುದಕ್ಕೂ ಇವರಿಗೂ ಆರೋಪಿತರಿಗೂ ಮತ್ತು ಆ ಆಧಾರ್ ಕಾರ್ಡ್ ಇರ್ಬೋದು, ಫೋನ್ ನಂಬರ್ಗೂ ಯಾವುದೇ ಥರ ಲಿಂಕ್ ಸಿಗಲಿಲ್ಲ. ಸೊ ಮೀಟಿಂಗನ್ನು ಸಹಿತ ಹಿಂದೆ ಮಂಗಳೂರು ಮತ್ತು ಬೀದರ್ದಲ್ಲಿ ಲಾಸ್ಟ್ ಇಯರ್ ಇನ್ಸಿಡೆಂಟ್ಸ್ ಆದಾಗ ಸಹಿತ ಹಲವಾರು ಮೀಟಿಂಗ್ಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಮಾಡಲಾಗಿತ್ತು. ಮತ್ತು ಒಂದು SOP ಸಹಿತ ಬಂದಿತ್ತು ನಮ್ಮ ಹೆಡ್ ಆಫೀಸಿನಿಂದ. ಯಾವೆಲ್ಲ ಥರ ಸೇಫ್ಟಿ ಮೆಜರ್ಸನ್ನು ಅವರು ತೆಗೆದುಕೊಳ್ಬೇಕು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಸಹಿತ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೆ. ಆದಾಗ್ಯೂ ಸಹಿತ ಈ ಒಂದು ಶಾಪ್ ಇತ್ತೀಚೆಗೆ ಓಪನ್ ಆಗಿತ್ತು ಮತ್ತು ಅಲ್ಲಿ ಯಾವುದೇ ಒಂದು ಸೆಕ್ಯೂರಿಟಿ ಅವರನ್ನು ಅವರು ಹಾಕ್ಕೊಂಡಿರಲಿಲ್ಲ. CCTV ಇತರೆ ಎಲ್ಲ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿದ್ರು ಸಹಿತ ಸೆಕ್ಯೂರಿಟಿ ಅವರು ಇರಲಿಲ್ಲ. ಮತ್ತು ಅದೊಂದು ಇನ್ನೂ ಕಟ್ಟಡ ನಡೀತಾ ಇದೆ, ಒಂದು ಅರ್ಧ ಕಂಪ್ಲೀಟ್ ಆದ ಒಂದು ಕಟ್ಟಡ ಇರ್ಬೋದು, ಅಂಥ ಒಂದು ಕಟ್ಟಡದಲ್ಲಿ ಒಂದು ಕಾರ್ಯಾರೂಪಕ್ಕೆ ಬಂದಿತ್ತು. ಅದನ್ನು ಅವರು ಬಳಸಿಕೊಂಡು ಈ ಒಂದು ಕೃತ್ಯ ಎಸಗಿದ್ದಾರೆ. ಇಲ್ಲ, ಅದನ್ನು ತನಿಖೆ ನಡೀತಾ ಇದೆ. ಅದು ಯಾವುದೂ ರಿಕವರಿ ಆಗಿಲ್ಲ ಇಲ್ಲಿ ತನಕ. ವೆಪನ್ ಯಾರು ಕೊಟ್ಟರು, ಎಲ್ಲಿಂದ ಸಿಕ್ತು, ಲೈಸೆನ್ಸ್ ವೆಪನ್ನ ಏನು ಅಂತೇಳಿ ಅದ್ರದ್ದು ಸಹಿತ ಸ್ವಲ್ಪ ಹೆಚ್ಚಿನ ಮಾಹಿತಿ ಕಲೆ ಹಾಕ್ಬೇಕು. ಇಲ್ಲ, ನಂತರ ಇಲ್ಲ, ಹಿಂದೆ 2-3 ದಿನ ಹುಣಸೂರು ಪಿರಿಯಾಪಟ್ಟಣದಲ್ಲಿ ಎಲ್ಲ ಇದ್ದಾರೆ. ಸೊ ನಂತರ ಏನು ಅಫೆನ್ಸ್ ಆದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿಂದ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಇಲ್ಲಿ ಸ್ಟೇ ಮಾಡಿಲ್ಲ. ಹಾಂ, ಇಲ್ಲ, ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೊಮ್ಮೆ ಕರೆದು ಕೊಡ್ತೀವಿ ನಾವು. ಇನ್ನೂ ಹೆಚ್ಚಿನ ಮಾಹಿತಿ ನಮಗೂ ಸಹಿತ ಇನ್ನೂ ಆರೋಪಿತರು ಸಹಿತ ಇನ್ನೂ ಇಲ್ಲ. ಆಮೇಲೆ ಸ್ಪ್ಲಿಟ್ ಆಗಿದೆ, ಗ್ರೂಪ್ ಸ್ಪ್ಲಿಟ್ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಗ್ರೂಪ್ ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಬ್ಬರು ಗೋಲ್ಡ್ ತೊಗೊಂಡೋಗಿದ್ದಾರೆ, ಕೆಲವೊಬ್ಬರು ಬೇರೆ ಬೇರೆ ಥರ ಹೋಗಿದ್ದಾರೆ. ಸೊ ಅದನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ನಿಮ್ಗೆ ನಂತರ ಕೊಡಬೇಕಾಗ್ತದೆ. ಕೊಟ್ಟಿದ್ದಾರೆ.
ಹೌದೌದು. ಥ್ಯಾಂಕ್ ಯು.